ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನಾನು ಸುಬ್ರಹ್ಮಣಿ. ಇವತ್ತೇನು ರಾಜ್ಯ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಆಗುತ್ತಿರುವಂಥ ಒಂದು ಕೇಸ್ ಏನಿದೆ, ದೂರುದಾರ ಏನು ಕೊಟ್ಟಿದ್ದ ಈ ಒಂದು ದೂರಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ಬೆಳವಣಿಗೆ ಕಾಣ್ತಿರೋದು ನಿಮಗೆಲ್ಲ ಗೊತ್ತ. ಯಾಕಂದರೆ ಒಂದು ಮಾಧ್ಯಮಗಳು ಇದರ ವಿರುದ್ಧವಾಗಿ ಹೇಳಿದರೆ, ಇನ್ನೊಂದು ಮಾಧ್ಯಮಗಳು ಇದರ ಪರವಾಗಿ ಹೇಳ್ತಾ ಇದ್ದಾವೆ. ಇದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಏನು ಮುಸ್ಕುದಾರಿ ಮಾಸ್ಕ್ ಮ್ಯಾನ್ ಭೀಮಾ ಏನು ಅವ್ರ ಮುಖವನ್ನು ರಿವೀಸ್ ಮಾಡಿದಾಗ, ಸೊ ಅವನೇನು SIT ಅವರು ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೂ ಸಹ ಕೆಲವೊಂದು ಮಾಧ್ಯಮಗಳು ಇಲ್ಲ, ಮಾಸ್ಕ್ ಮ್ಯಾನ್ ಹೇಳಿರೋ ಸುಳ್ಳು, ಇದಕ್ಕೆ ಷಡ್ಯಂತ್ರ ಇದೆ, ಇದರ ಹಿಂದಿಗಡೆ ಬಹಳಷ್ಟು ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ವೀಕ್ಷಕರೇ. ಯಾಕಂದರೆ SIT ರಚನೆ ಎಂಬುದು ಒಂದು ಗುಪ್ತವಾಗಿ ನಡೀತದೆ, ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇವರೇನು ದಿನಕ್ಕೊಂದು ತಪ್ಪು ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು TV ಚಾನಲ್ಗಳು, TV ಮಾಧ್ಯಮಗಳಿರ್ಬೋದು, ನೋಡಿ ದಿನಕ್ಕೂ ತಪ್ಪು ವಿಚಾರಗಳನ್ನು ತಿಳಿಸೋಕ್ಕೆ ರೆಡಿ ಮಾಡ್ತಾ ಇದ್ದಾವೆ. ಯಾವ ರೀತಿ ಅಂದರೆ ನಮಗೆ ನಾಚಿಕೆ ಆಗುತ್ತೆ. ಒಂದು CIT ರಚನೆ ಮಾಡಿದ್ದಾರೆ, ಅದು ಯಾವುದೇ ರೀತಿ ಒಂದು ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ. ಬಟ್ ಈ ಚಾನಲ್ಗೆ ಯಾವ ರೀತಿ ಸಿಗುತ್ತೋ ಒಂದು ನಮಗೆ ಅರ್ಥ ಆಗ್ತಾ ಇಲ್ಲ. ಮಾಸ್ಕ್ ಮ್ಯಾನ್ ಇನ್ನು ಯಾರಿಗೆ SIT ಅವರು ಬಂದು ಖುದ್ದಾಗಿ ಮೀಡಿಯಾ ಮುಂದೆ ಏನು ಹೇಳಿಲ್ಲ, ರಿವೀಲ್ ಮಾಡಿಲ್ಲ. ಇವರೇ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುದ್ದಿಯನ್ನು. ಯಾಕೆಂದರೆ ಈ ಒಂದು ಕೇಸನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರಾ ಈ TV ಮಾಧ್ಯಮಗಳು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಏನು ಈ ದೂರುದಾರ ಕೊಟ್ಟಾಗ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಪ್ರಸಾರ ಮಾಡದೇ ಇರುವಂಥ ಒಂದು TV ಚಾನಲ್ಗಳು ಇವತ್ತು ಒಂದು ತಪ್ಪು ಮಾಹಿತಿಯನ್ನು ಜನರಿಗೆ ಒಂದು ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಅದು ಯಾವ ರೀತಿ ಅಂದರೆ ನೋಡಿ, ಭೀಮಾ ಅಲಿಯಾಸ್ ಚಿನ್ನಯ್ಯ ಅಂತ ಏನು ಕರಿತೀವಿ, ಮುಸ್ಕುದಾರ, ಅವರನ್ನೇನು ಕಸ್ಟಡಿಗೆ ತಗೊಂತು ಈ ಒಂದು ಪೊಲೀಸು. ಸೊ ಅವಾಗ ಏನೋ ಮಾಡ್ತಾರಂದ್ರೆ ಇವರು, ಇಲ್ಲ ಇದರ ಹಿಂದೆ ಯಾವುದೋ ಒಂದು ಷಡ್ಯಂತ್ರ ನಡೆದಿದೆ, ಆ ವ್ಯಕ್ತಿಗಳ ಹೆಸರಲ್ಲಿ ಹೇಳ್ತಾರೆ. ಗಿರೀಶ್ ಮಟ್ಟಣ್ಣರಾಗಿರ್ಬೋದು, ಮಹೇಶ್ ತಿಮ್ರೋಡಿಯವರು, ಇವರೆಲ್ಲ ಅವರನ್ನು ಮನೆಯಲ್ಲಿ ಇಟ್ಕೊಂಡು ಸೊ ಅವರಿಗೆಲ್ಲ ಬೆದರಿಸಿ ಹಣವನ್ನು ಆಮಿಷಿಗೆ ಒಳಪಡಿಸಿ ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿ ಬರ್ತಾ ಇದ್ದಂಗೆ ಗಿರೀಶ್ ಮಟ್ಟಣ್ಣನವರು ಲೈವ್ ವಿಡಿಯೋ ಮಾಡ್ತಾರೆ. ನೋಡಿ, ನಾವು ಯಾವುದೇ ರೀತಿ ಭೀಮನಿಗೆ ಬಲವಂತಕರವಾಗಿ ಏನು ಮಾಡಿಲ್ಲ ನಾವು. ಸೊ ಅವರ ಸ್ವೇಚ್ಛೆಯವಾಗಿ ನಡೆದಿರುವುದು ಇದೆಲ್ಲ. ಅವ್ರು ಏನು ಅದಕ್ಕಿಂತಲೇ ಇವರು ಡೀಟೇಲ್ಸಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ನೋಡಿ. ಅದು ಅವ್ರು ಮಾತಾಡುವ ಒಂದು ಮಾತು ಹೆಂಗಿರುತ್ತೆ ಅಂದರೆ ನಿಖರವಾಗಿದೆ. ಯಾವ ಸುಳ್ಳು ಹೇಳ್ದಂಗಿಲ್ಲ, ಭಯ ಪಡ್ದಂಗಿಲ್ಲ, ಯಾವುದೇ ಒಂದು ಆಮಿಷಿಗೆ ಒಳಪಡಿಸಂಗಿಲ್ಲ. ಯಾರು ಅವರನ್ನು ಬೆದರಿಸಿದ್ದಾರೆ, ಒಂದು ಟೀಚ್ ಮಾಡಿದ್ದಾರೆ, ಆ ಥರ ಮಾತಾಡೋದೇ ಇಲ್ಲ. ಡೈರೆಕ್ಟಾಗೆ ಮಾತಾಡ್ತಾರೆ, ಯಾವುದೇ ಬೆದರಿಕೆ ಹೇಳ್ದಿರಾ. ಸೊ ಅಂಥ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇ ಬಿ ಪ್ರೊಟೆಸ್ಟ್ ಇಲ್ಲ ಅವ್ರಿಗೆ. ಇವಾಗ ಏನಾದರೂ ಏನು ಒಂದು ಬಲಿಷ್ಠ ವ್ಯಕ್ತಿಗಳೇನಾದರೂ ಅವ್ರಿಗೆ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವನು ಆ ವಿಡಿಯೋದಲ್ಲಿ ನಿಖರವಾಗಿ ಹೇಳಿದ್ದಾನೆ. ಅವರ ಒಂದು ಹೆಸರುಗಳನ್ನು ಕೂಡ ವೈರಲ್ ಮಾಡಿದ್ದಾನೆ, ಹೆಸರುಗಳು ರಿವೀಲ್ ಮಾಡ್ದ. ಯಾವುದೇ ರೀತಿ ಬೆದರಿಕೆ ಇಲ್ದಿರ ಒಂದು ಟೀಚಿಂಗ್ ಅವ್ನಿಗೇನಾದರೂ ಇವ್ರು ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮ ಪ್ರಕಾರ ಆ ಥರ ನೀಟಾಗಿ ಹೇಳೋಕ್ಕೆ ಆಗತ್ತಾ? ನೀವೇ ಥಿಂಕ್ ಮಾಡಿ. ಒಬ್ಬ ಮನುಷ್ಯನಿಗೆ ಸ್ವೇಚ್ಛೆಯಿಂದ ಹೇಳೋದೇ ಬೇರೆ, ಒಬ್ಬ ಟ್ರೈನಿಂಗ್ ಕೊಡ್ತಾ ನೋಡಿ ಅದು ಹೇಳೋದೇ ಬೇರೆ. ಎಕ್ಸಾಂಪಲ್ ನಾವು ಎಕ್ಸಾಮ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಯಾರೋ ಹೇಳ್ದಂಗೆ ನಾವು ಬರೆಯೋದೇ ಸ್ಟೈಲ್ ಬೇರೆ ಇರ್ತದೆ. ಅವನು ಭಯ ಇರ್ತದೆ, ಎದುರ್ತಾ ಇರ್ತಾನೆ, ಬೆವರು ಸೋರ್ತಾ ಇರುತ್ತೆ. ಸೊ ಅದೇ ನಾವು ಸ್ವೇಚ್ಛವಾಗಿ ನಾವು ಓದಿಕೊಂಡು ಬರೀಬೇಕಾದ್ರೆ ಅವನಿಗೆ ಯಾವುದೇ ರೀತಿ ಭಯ ಇರಲ್ಲ. ಅದೇ ರೀತಿಯಾಗಿ ಭೀಮನು ಕೂಡ ಆ ಡೀಟೇಲ್ಸಲ್ಲಿ ಏನು ಒಂದು ಇಂಟರ್ವ್ಯೂ ತೆಗೆದುಕೊಳ್ತಾರೆ ಒಂದು ದಿನೇಶ್ ಸರ್ ಅವರು, ಅದರಲ್ಲಿ ಯಾವುದೇ ಒಂದು ಹೆದರಿಕೆ ಇಲ್ದಿರ ಸ್ವೇಚ್ಛತೆಯಿಂದ ಅವನು ಮಾತಾಡ್ತಾನೆ. ಆ ವಿಡಿಯೋ ನೋಡಿದಾಗ ಯಾರಿಗೂ ಅದು ಯಾರೋ ಒಬ್ಬರು ಬೇಕಂತಾನೆ ಮಾಡಿಸಿರೋದು ಅಂತ ಯಾರಿಗೂ ಅನಿಸೋದಿಲ್ಲ. ಸೊ ಆ ಥರ ವಿಡಿಯೋ ಇದೆ. ಮತ್ತು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದಕ್ಕಿಂತಲೇ
ಗ್ರೀಶ್ ಮಟ್ಟನ್ ಅವರು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ನೋಡಿ ಸರ್. ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾವುದೇ ರೀತಿ ಅವರಿಗೆ ಟೀಚಿಂಗ್ ಕೊಟ್ಟಿಲ್ಲ, ನಾವು ಬಲಾತ್ಕಾರ ಮಾಡಿ ನಮ್ಮ ಮನೇಲಿ ಇಟ್ಟಿಲ್ಲ. ಅವರು ಸಾಯಿಚಿತೆಯಾಗಿ ಅವ್ರ ಲಾಯರ್ ಕೂಡ ಹೇಳಿದಾರಂತೆ, ಇವರು ಲಾಯರ್ ಕೂಡ ಹೇಳಿದ್ರಂತೆ ಅವರೇ, ನಾನು ಶೇಪ್ ಆಗಿರ್ಬೇಕಾದ್ರೆ ಮಹೇಶ್ ತಿಮ್ಮೋಡಿ ಮನೇಲಿ ಇದ್ರೆ ಮಾತ್ರ ಶೇಪ್ ಆಗಿರ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಅವ್ರು ಸಾಯಿಚಿತೆಯಾಗಿ ಹೇಳ್ಕೊಂಡು ಅಲ್ಲಿಗೆ ಹೋಗಿರೋದು. ಸೊ ಅವ್ರು ಹೇಳ್ತಾ ಇದ್ದಾರೆ ಗ್ರೀಶ್ ಮಟ್ಟನ್ ಅವರು, ಬೇಕಾದರೆ ನೀವು CC ಕ್ಯಾಮ್ರಾಗಳನ್ನು ಚೆಕ್ ಮಾಡ್ಕೊಳ್ಳಿ, ಅವ್ರ ಸಂಬಂಧಿಕರು ಬಂದೋಗಿರೋದೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಯಾವ ರೀತಿ ಹೇಳಿದ್ರು ಇವಾಗ? ಮಾಸ್ಕ್ ಮ್ಯಾನ್ ಏನಾದರೂ ಬಂದು ಲೈವಲ್ಲಿ ಹೇಳ್ತಾ ಇದ್ದಾನ? ಇಲ್ಲ ತಾನೆ. ಸುಮ್ಮನೆ ಈ ಏನು TV ಚಾನಲ್ ಏನಿದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾವೆ ಈ ಜನರಿಗೆ. ತಪ್ಪು ಹಂಗೆ ಮಾಡೋದು. SIT ಅವರೇ ಬಂದು ಏನಾದ್ರು ಲೈವಲ್ಲಿ ಕೊಟ್ಟಾಗ ಅದ್ರ ಪ್ರಕಾರ ನೀವು ಮಾಡಿ. ಸುಳ್ಳು ಸುದ್ದಿ ಹಬ್ಬಿಸೋದು, ಸುಮ್ಮನೆ ಆ ಒಂದು ಕೇಸನ್ನು ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ನೋಡಿ ಅವ್ರೇನಾದ್ರು ಅವ್ರು ನೋಡಿ ಅಲ್ಲಿ ಸಿಕ್ತಂತೆ ಏನು ಸಿಕ್ಕಿಲ್ಲ ಅಲ್ಲಿ, ಸುಮ್ಮನೆ ಇವರು ಹಬ್ಬಿಸೋದು. ಈಗ ಮಹೇಶ್ ತಿಮ್ಮೋಡಿ ಮನೆಯವರು ಶೋಧನೆ ಮಾಡ್ತಾರೆ, ನಿಜ ಮಾಡ್ತಾ ಇದ್ರು, ಅಲ್ಲಿ ಪೊಲೀಸರು ಹೋಗಿದ್ದಾರೆ ಅಂದರೆ ಅಲ್ಲೇನು ಸಿಕ್ಕಿಲ್ಲ, ಬೇರೆ ಏನೋ ಅವರು ತನಿಖೆ ಮಾಡ್ತಾ ಇರ್ಬೋದು. ಆ ತನಿಖೆಯಲ್ಲಿ ಅದು ಸಿಕ್ಕಿಲ್ಲ ಅಂತ. ಬಟ್ ಇವ್ರು ಹೇಳ್ತಾ ಇದ್ದಾರೆ ಮೊಬೈಲ್ ಸಿಕ್ಕಿದೆ, ಅಲ್ಲಿ ಒಂದು 4 ಜನ ಒಂದು ಬಂದು ಅಲ್ಲಿ ಒಂದು 5-6 ಜನ ಸೇರ್ಕೊಂಡಿದ್ದಾರಂತೆ, ಅಲ್ಲೇ ಅವರು ಲೈವ್ ಮಾಡಿ ವಿಡಿಯೋಗಳು ಮಾಡಿ ಒಂದು ಚರ್ಚೆ ಕೂಡ ಅಲ್ಲಿ ನಡೀತಾ ಇತ್ತಂತೆ. ಎಲ್ಲರೂ ಯಾವ ಥರ ಮಾತಾಡಬೇಕು, ಏನು ಟ್ರೈನ್ ಆಗಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ತಪ್ಪದು. ಯಾವುದೇ ರೀತಿಯಾಗಿ SIT ಅವರು ಯಾವುದೇ ರಿವೀಲ್ ಮಾಡಿಲ್ಲ. ಬಟ್ ಇವರೇ ಊಹಿಸ್ಕೊಂಡು ದಾರಿ ತಪ್ಪಿಸೋ ಕೆಲಸವನ್ನು ಮಾಡಬೇಡಿ ನೀವು. ಏಕೆಂದರೆ ಈ ಮಾಧ್ಯಮಗಳನ್ನು ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಯಾವ ರೀತಿ ಇದಾವೆ ಅಂತ. ಅವರು ಗ್ರೀಶ್ ಮಟ್ಟನ್ ಹೇಳಿದ ಪ್ರಕಾರ ಏನಂದರೆ, ಸೊ ಚಿನ್ನಯ್ಯನೇ ಅವರೇ ಸ್ವಾಚ್ಛತೆಯಾಗಿ ನಾನು ಇದ್ದೀನಿ ಇಲ್ಲಿ, ನನಗೆ ರಕ್ಷಣೆ ಇದೆ ಇಲ್ಲಿ ಅಂತ ಅವರೇ ಒಪ್ಕೊಳ್ತಾ ಇದ್ದಾರಂತೆ. ಬೇಕಾದ್ರೆ CC ಕ್ಯಾಮ್ರಾ ಚೆಕ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಇದೆಲ್ಲ ಸಾಕ್ಷಿ ಹೇಳ್ಬೇಕಾದ್ರೆ ನೀವೆಲ್ಲ ಹೆಂಗೆ ಹೇಳ್ತೀರಾ? ನೀವೆಲ್ಲ ಮಾತಾಡಬೇಕಂದ್ರೆ ಒಂದು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು. ಒಂದು ಸಾಕ್ಷಿನೇ ನಿಮ್ಮ ಹತ್ರ ಇಲ್ಲ ಅಲ್ಲಿ. ಈಗೇನು ಸಾಕ್ಷಿ ಸಿಕ್ಕಿದ್ರೆ ರಿವೀಲ್ ಮಾಡಿದ್ದೀರಾ? ರಿವೀಲ್ ಮಾಡಿಲ್ಲ, ನೀವೇ ಪೋಸ್ಟ್ಕೊಂಡು ಮಾಡಿಬಿಟ್ರೆ ಹೆಂಗಾಗುತ್ತೆ? ತಪ್ಪು, ಹಂಗೆಲ್ಲ ಮಾತಾಡಬಾರ್ದು. ಗ್ರೀಶ್ ಮಟ್ಟನ್ ಅವ್ರು ಹೇಳ್ತಾ ಇದ್ದಾರಲ್ಲ, ಸೊ SIT ಅವರು ಯಾವಾಗ ಕರೆದ್ರೂ ನಾವು ವಿಚಾರಣೆಗೆ ಬರ್ತೀವಿ, ಏನು ನಿಜ ಎಲ್ಲ ಅಂಶಗಳನ್ನು ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಧೈರ್ಯವಾಗಿ. ಅಂದರೆ ಅವ್ರ ಹತ್ರ ಎವಿಡೆನ್ಸ್ ಇದೆ ರೀ, ಸುಮ್ಮನೆ ಯಾರು ಆ ಥರ ಮಾತಾಡೋಲ್ಲ. ಅವ್ರ ಹತ್ರ ಎಲ್ಲ ಎವಿಡೆನ್ಸ್ ಇದೆ, ಅದಕ್ಕೇ ಅವ್ರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಬಟ್ ನಿಮ್ಮವರೊಬ್ಬರು ಬಂದು ಮಾತಾಡಿಲ್ಲ. ಬಟ್ ಅವ್ರನ್ನ ಶೇಪ್ ಮಾಡೋಕ್ಕೆ ಇಲ್ಲಿ ಈ ಕೇಸನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ ಅದು ಮಾಡ್ತಾ ಇರೋದು ಅದೇನೆ. SIT ಎಲ್ಲಾದರೂ ಹೇಳಿಕೆ ಮಾಡಿದೆಯಾ? ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡಿದ್ರೆ ಅವಾಗ ಹೇಳಿ, ಯಾರು ರಿವೀಲೇ ಮಾಡಿಲ್ಲ, ಇನ್ನು ಕಂಪ್ಲೀಟ್ ಆಗಿಲ್ಲ, ಆವಾಗಲೇ ಗಾಳಿ ಸುದ್ದಿಗಳು ಅದು ಇದು ಹಿಂಗೆ ಅಂತ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಧ್ಯಮಗಳ ಮೇಲೆ ಜನರಿಗೆ ನಂಬಿಕೆ ಇರೋದಿಲ್ಲ. ಹೋಯ್ತು ನಿಮ್ದು ಇವಾಗ ಗೊತ್ತಾಗ್ಬಿಡ್ತಾ ಇದೆ. ಏಕೆಂದರೆ ಸೌಜನ್ಯ ಕೇಸಲ್ಲಿ ಆಗಿರ್ಬೋದು, ಯಾವುದೇ ಕೇಸಲ್ಲಿ ನೀವು ಕರೆಕ್ಟಾಗಿ ಎವಿಡೆನ್ಸ್ ತೋರಿಸಿ ಮಾತಾಡಿಲ್ಲ. ಅದನ್ನು ಮಾಡಿದ್ಯಾರೋ ಯೂಟ್ಯೂಬ್ ಚಾನಲ್ಗಳೇ ಮಾಡಿದ್ದು. ನೋಡಿ, ಈ ದುಡ್ಡು ಬಲಿಷ್ಠವಾದ ವ್ಯಕ್ತಿಗಳು ಬಂದಾಗ ಯಾವುದೇ ರೀತಿ ಸಾಕ್ಷಿ ಸಿಗಲ್ಲ. ಯಾಕೆಂದರೆ ಮಾಧ್ಯಮಗಳು ಗಟ್ಟಿಯಾಗಿ ನಿಲ್ಲಲ್ಲ. ಏನು ಮಾಡೋದು? ಈಗ ದುಡ್ಡು ಬೇಕು, ಇವ್ರು ದುಡ್ಡು ಮಾಡೋಕ್ಕೆ. ಸೊ ಅದಕ್ಕೆ ಇಂಥ ದಿನಗಳಲ್ಲಿ ಏನು ನ್ಯೂಸ್ ಚಾನಲ್ಸು ಇದ್ದಾವೆ, ಮಾಧ್ಯಮಗಳಿದ್ದಾವೆ, ಅವುಗಳ ಮೇಲೆ ಜನರಿಗೆ ನಂಬಿಕೆ ಹೋಗ್ಬಿಟ್ಟಿದೆ. ನಿಜ ನೋಡಿ, ಬರ್ತಾ ಇವು ಹೋಗ್ಬಿಡ್ತಾವೆ ನೋಡಿ ಬೇಕಾದರೆ. ಯಾಕಂದರೆ ರಿಯಾಲಿಟಿ ತೋರಿಸ್ಬೇಕು, ರಿಯಾಲಿಟಿ ಏನಿದೆ ಗ್ರೌಂಡ್ ರಿಪೋರ್ಟ್ ತೋರಿಸ್ಬೇಕು ನೀವು. ಸುಮ್ಮನೆ ಇವಾಗ ಏನಾದರೂ ಅಲ್ಲಿ ತನಿಖೆ ಆಗಿ SITಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದರೆ SIT ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಇದರ ಭಾಗಿಯಾಗಿದ್ದಾರೆ ಅಂತ. ಬಟ್ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ಗ್ರೀಶ್ ಮಟ್ಟನ್ ಅವರು ಮತ್ತು ಇವರು ಮಹೇಶ್ ತಿಮ್ಮೋಡಿ ಅವರು ಎಲ್ಲ ಇದ್ರಲ್ಲಿ ಮಿಂಗಲ್ ಆಗಿದ್ದಾರಂತೆ, ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದಾರಂತೆ, ವಿಡಿಯೋ ಮಾಡ್ತಾ ಇದ್ದಾರಂತೆ. ಯಾಕೆ ಹೇಳ್ತೀರಾ ನೀವು? ಸುಮ್ಮನೆ ಎವಿಡೆನ್ಸ್ ನಿಮ್ಮ ಹತ್ರ ಏನಾದ್ರು ಇದೆಯಾ? ಎವಿಡೆನ್ಸ್ ತಗೊಂಡು ಮಾತಾಡ್ಬೇಕು ಏನಾದರೂ ಇದ್ರೆ. ಥ್ಯಾಂಕ್ ಯು ವೀಕ್ಷಕರೇ. ಯಾಕಂದರೆ ಇದನ್ನು ಏನೂ ಗೊತ್ತಿಲ್ಲ, ನೀವು ಯಾರ ಮಾತು ಕೇಳಬೇಡಿ, ಓಕೆನಾ? ಸೊ ಇವ್ರ ಮಾತು ಕೇಳಬೇಡಿ, ಅವ್ರ ಮಾತು ಕೇಳಬೇಡಿ. SIT ಏನು ಅದು ರಿಯಾಲಿಟಿ ಏನು ರಿವೈಸ್ ಮಾಡೋವರೆಗೂ ನೀವೆಲ್ಲರೂ ದಯಮಾಡಿ ವೆಯ್ಟ್ ಮಾಡಿ. ಏಕೆಂದರೆ ಇದು
ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಸಿಕ್ಕಿಲ್ಲ ಅಂದರೆ ಇದೊಂದು ದೊಡ್ಡ ಅನಾಹುತ ಇದು. ಯಾಕಂದರೆ 12 ವರ್ಷಗಳಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಚಾರವಾಗಿರುವ ಸುದ್ದಿ ಏನಂದರೆ ಈ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ. ಇದಕ್ಕೆ ಒಂದು ಕನ್ಕ್ಲೂಷನ್ ಬರಬೇಕು. ಅಲ್ಲಿ ಏನು ಅಪರಾಧಿಗಳು ಸಿಗಬೇಕು. ಅದಕ್ಕೆ ಸೌಜನ್ಯ ಕೇಸ್ನಲ್ಲಿ ಯಾರು ಹತ್ಯೆ ಮಾಡಿದ್ದಾರೆ ಅದು ಇರ್ಬೋದು, ಆನೆ ಮಮತಾ ಕೇಸ್ ಇರ್ಬೋದು, ಮತ್ತು ನಾರಾಯಣ ಕೇಸ್ ಇರ್ಬೋದು, ವೇದವಳ್ಳಿ, ಇವರೆಲ್ಲ ಕೇಸಿಗೆ ಏನೇನಾಗಿದೆ ಅಂತ ಬರಬೇಕು. ಯಾಕಂದರೆ ಇಲ್ಲಿ ಯಾವುದಕ್ಕೂ ಅಲ್ಲಿ ಒಂದು ಸಾಕ್ಷಿನೂ ಇಲ್ಲ. ಅವಾಗ ಥಿಂಕ್ ಮಾಡಿ, ಒಂದು ಸಾಕ್ಷಿ ಯಾವಾಗಿಲ್ಲ ಅಂದರೆ, ಇರೋದಿಲ್ಲ ಅಂದರೆ ಪ್ರಬಲ ವ್ಯಕ್ತಿಗಳ ಪ್ರಾಬಲ್ಯ ಇದ್ದಾಗ ಮಾತ್ರ, ಅವರಿಗೆ ಸಾಥ್ ಕೊಡುವಂಥ ಚಾನಲ್ಗಳಿದ್ದಾಗೆ ಮಾತ್ರ ಈ ಥರ ಆಗೋದು. ಅದಕ್ಕೆ ಸಾಥ್ ಕೊಟ್ಟ ಸರ್ಕಾರ ಇದ್ದಾಗ ಮಾತ್ರ ಇದಕ್ಕೆ ಆಗೋದು ಈ ಥರ ಅಂತ ಹೇಳ್ತಾ ನನ್ನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ವೇಟ್ ಮಾಡಿ.